ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬ ನಟನ ಮೊದಲ ಹೆಜ್ಜೆ ಮುಂದೆ ಇಡೀ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿದ ಉದಾಹರಣೆಗಳನ್ನು ನೋಡಿದಾಗ ಮೊದಲಿಗೆ ನೆನಪಾಗುವ ಹೆಸರು ಡಾಕ್ಟರ್ ರಾಜ್ಕುಮಾರ್. ಇಂದು ನಾವು ನೋಡಲಿರುವುದು ಅವರ ದೊಡ್ಡ ಯಶಸ್ಸುಗಳ ಬಗ್ಗೆ ಅಲ್ಲ, ಅವರ ಸಿನಿಮಾ ಪಯಣದ ಆರಂಭದ ದಿನಗಳ ಬಗ್ಗೆ. 1954ರಲ್ಲಿ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ನಾಯಕನಾಗಿ ಚಿತ್ರರಂಗಕ್ಕೆ ಪರಿಚಯವಾದ ರಾಜ್ಕುಮಾರ್ ನಂತರದ ಕೆಲವೇ ವರ್ಷಗಳಲ್ಲಿ ಪೌರಾಣಿಕ, ಭಕ್ತಿ, ಕೌಟುಂಬಿಕ ಮತ್ತು ಸಾಮಾಜಿಕ ಕಥೆಗಳ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರು. 1954ರಿಂದ 57ರವರೆಗೆ ಬಂದ ಈ ಚಿತ್ರಗಳು ಸಂಖ್ಯೆಯಲ್ಲಿ ಕಡಿಮೆ ಇರಬಹುದು, ಆದರೆ ಮುಂದೆ ಕನ್ನಡ ಚಿತ್ರರಂಗದ ಅಣ್ಣಾವ್ರೂ ಆಗಿ ಬೆಳೆದ ಮಹಾನ್ ನಟನ ಆರಂಭದ ದಿನಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಚಿತ್ರಗಳು ಬಹಳ ಮುಖ್ಯ. ಹಾಗಾದರೆ 1954ರಿಂದ 57ರವರೆಗೆ ಅಣ್ಣಾವ್ರು ನಟಿಸಿದ ಸಿನಿಮಾಗಳು ಯಾವುವು? ಪ್ರತಿಯೊಂದು ಸಿನಿಮಾದ ಕಥೆಯೇನು ಮತ್ತು ಅವರು ಯಾವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ನೋಡೋಣ. ಬೇಡರ ಕಣ್ಣಪ್ಪ. 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಅಣ್ಣಾವ್ರು ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದ ಸಿನಿಮಾ. ಬೇಟೆಯಾಡುತ್ತಾ ಜೀವನ ನಡೆಸುತ್ತಿದ್ದ ಕಣ್ಣಪ್ಪನಿಗೆ ಶಿವನ ಮೇಲೆ ಅಪಾರವಾದ ಭಕ್ತಿ ಮೂಡುತ್ತದೆ. ತನ್ನ ಭಕ್ತಿಯನ್ನು ಸಾಬೀತುಪಡಿಸಲು ತನ್ನ ಕಣ್ಣನ್ನೇ ಶಿವನಿಗೆ ಅರ್ಪಿಸುವ ಮಟ್ಟಿಗೆ ಅವನ ಭಕ್ತಿ ತಲುಪುತ್ತದೆ. ಈ ಸಿನಿಮಾದ ಮೂಲಕ ಮುತ್ತುರಾಜ್ ಎಂಬ ಯುವ ಕಲಾವಿದ ರಾಜ್ಕುಮಾರ್ ಎಂಬ ಹೆಸರಿನೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾದರು. ಸೋದರಿ. ರಾಜ ಕೈಲಾಸನಾಥನ ಜೀವನದಲ್ಲಿ ಬರಗಾಲದಿಂದ ರಾಜ್ಯ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತದೆ. ನಂತರ ಪತ್ನಿ ಹೇಮಾವತಿ ಮತ್ತು ಮಕ್ಕಳೊಂದಿಗೆ ಹಲವು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಕಷ್ಟದ ಸಮಯದಲ್ಲೂ ಕುಟುಂಬದ ಬಾಂಧವ್ಯ ಮತ್ತು ತ್ಯಾಗವನ್ನು ಕೇಂದ್ರವಾಗಿಟ್ಟುಕೊಂಡ ಈ ಕಥೆಯಲ್ಲಿ ರಾಜ್ಕುಮಾರ್ ಅವರು ಕೈಲಾಸನಾಥನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಭಕ್ತ ವಿಜಯ. ಸಂತೋಷ ಪವಾರ್ ಶ್ರೀಮಂತ ಜಮೀನ್ದಾರನಾಗಿದ್ದು ತನ್ನ ಸಂಪತ್ತು ಮತ್ತು ಸ್ವಾಭಿಮಾನದ ಬಗ್ಗೆ ಬಹಳ ಹೆಮ್ಮೆ ಹೊಂದಿರುತ್ತಾನೆ. ಸಂತ ತುಕಾರಾಮರನ್ನು ಭೇಟಿಯಾದ ನಂತರ ಅವನ ಜೀವನದಲ್ಲಿ ಮಹತ್ವದ ಬದಲಾವಣೆ ಆರಂಭವಾಗುತ್ತದೆ. ತನ್ನ ಸಂಪತ್ತು ಮತ್ತು ಅಹಂಕಾರಕ್ಕಿಂತ ಭಕ್ತಿ ಮತ್ತು ಮಾನವೀಯತೆ ದೊಡ್ಡದು ಎಂಬುದನ್ನು ಅವನು ಅರಿತುಕೊಳ್ಳುತ್ತಾನೆ. ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಸಂತೋಷ ಪವಾರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಹರಿಭಕ್ತ. ತಂದೆ ತಾಯಿಯ ಸೇವೆ ಮತ್ತು ಭಕ್ತಿಯ ಮಹತ್ವವನ್ನು ಸಾರುವ ಪುಂಡರೀಕನ ಕಥೆಯನ್ನು ಆಧರಿಸಿದ ಸಿನಿಮಾ ಇದು. ತನ್ನ ಜೀವನದಲ್ಲಿ ಹಲವು ಸಂದರ್ಭಗಳನ್ನು ಎದುರಿಸಿದ ಪುಂಡರೀಕನಿಗೆ ಕೊನೆಗೆ ಭಕ್ತಿಯ ನಿಜವಾದ ಅರ್ಥ ಅರಿವಾಗುತ್ತದೆ. ರಾಜ್ಕುಮಾರ್ ಅವರು ಹರಿ ಮತ್ತು ಪುಂಡರೀಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಓಹಿಲೇಶ್ವರ. ಓಹಿಲನ ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳು, ಅವನ ಶಿವನ ಭಕ್ತಿ ಮತ್ತು ಧರ್ಮದ ಮೇಲಿನ ನಂಬಿಕೆ ಕಥೆಯ ಪ್ರಮುಖ ಅಂಶಗಳಾಗಿವೆ. ಈ ಸಿನಿಮಾದ ವಿಶೇಷತೆ ಎಂದರೆ ರಾಜ್ಕುಮಾರ್ ಅವರು ಇಲ್ಲಿ ಮೊದಲ ಬಾರಿಗೆ ಗಾಯಕನಾಗಿ ಕಾಣಿಸಿಕೊಂಡಿದ್ದರು. ಇದೇ ಚಿತ್ರದಲ್ಲಿ ಪಿ.ಬಿ. ಶ್ರೀನಿವಾಸ್ ಅವರು ಮೊದಲ ಬಾರಿಗೆ ರಾಜ್ಕುಮಾರ್ ಅವರಿಗೆ ಹಾಡಿದ್ದರು. ಸತಿ ನಳಾಯಿನಿ. ಮಹಾಭಾರತದ ಪ್ರಸಿದ್ಧ ನಳಾಯಿನಿಯ ಪತಿವ್ರತೆ ಮತ್ತು ಭಕ್ತಿಯ ಕಥೆಯನ್ನು ಆಧರಿಸಿದ ಪೌರಾಣಿಕ ಸಿನಿಮಾ ಇದು. ಪತಿ ಕೌಶಿಕನ ಜೀವನದಲ್ಲಿ ಎದುರಾಗುವ ಘಟನೆಗಳ ನಡುವೆಯೂ ನಳಾಯಿನಿ ತನ್ನ ಪತಿವ್ರತಾ ಧರ್ಮ ಮತ್ತು ನಿಷ್ಠೆಯನ್ನು ಕಾಪಾಡಿಕೊಳ್ಳುತ್ತಾಳೆ. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಕೌಶಿಕನ ಪಾತ್ರದಲ್ಲಿ ನಿರ್ವಹಿಸಿದ್ದರು. ರಾಯರ ಸೊಸೆ. ಕುಟುಂಬದ ಸಂಬಂಧಗಳು, ವಿವಾಹ ಮತ್ತು ಮುಖ್ಯವಾಗಿ ವರದಕ್ಷಿಣೆಯಂತಹ ಸಾಮಾಜಿಕ ಸಮಸ್ಯೆಗಳನ್ನು ಕಥೆಯ ಮೂಲಕ ಹೇಳುವ ಸಿನಿಮಾ ಇದು. ವಿವಾಹದ ನಂತರ ಕುಟುಂಬದಲ್ಲಿ ಉಂಟಾಗುವ ಸಮಸ್ಯೆಗಳು ಮತ್ತು ಸಾಮಾಜಿಕ ಆಚರಣೆಗಳಿಂದ ಎದುರಾಗುವ ಸಂಕಷ್ಟಗಳ ನಡುವೆ ಕಥೆ ಸಾಗುತ್ತದೆ. ರಾಜ್ಕುಮಾರ್ ಅವರ ಆರಂಭಿಕ ಸಿನಿಮಾಗಳಲ್ಲಿ ಪ್ರಮುಖವಾದ ಸಾಮಾಜಿಕ ಚಿತ್ರವಾಗಿರುವ ರಾಯರ ಸೊಸೆ ವರದಕ್ಷಿಣೆ ಪದ್ಧತಿಯ ವಿರುದ್ಧ ಸಂದೇಶ ನೀಡಿತ್ತು. ಹೀಗೆ 1954ರಿಂದ 57ರವರೆಗೆ ಕೇವಲ 4 ವರ್ಷಗಳಲ್ಲಿ ರಾಜ್ಕುಮಾರ್ ಅವರು 7 ಸಿನಿಮಾಗಳಲ್ಲಿ ಕಾಣಿಸಿಕೊಂಡರು. ಕಣ್ಣಪ್ಪನಂತಹ ಭಕ್ತಿಯಿಂದ ಹಿಡಿದು ಸಂತೋಷ ಪವಾರ, ಹರಿ, ಓಹಿಲ, ಕೌಶಿಕ ಮತ್ತು ಡಾಕ್ಟರ್ ಗೋವಿಂದರಾವ್ ವರೆಗೆ ಪ್ರತಿಯೊಂದು ಪಾತ್ರವು ಅವರ ಅಭಿನಯದ ಹೊಸ ಮುಖವನ್ನು ಪರಿಚಯಿಸಿತು. ಮುಂದೆ ಇದೇ ವಿಭಿನ್ನ ಪಾತ್ರಗಳ ಅನುಭವವೇ ರಾಜ್ಕುಮಾರ್ ಅವರನ್ನು ಕನ್ನಡ ಚಿತ್ರರಂಗದ ಮಹಾನ್ ನಟನನ್ನಾಗಿ ರೂಪಿಸಿತು. 1954ರಲ್ಲಿ ಆರಂಭವಾದ ಈ ಪಯಣ ಮುಂದೆ ಕನ್ನಡಿಗರ ಪ್ರೀತಿಯ ಅಣ್ಣಾವರ ಮಹಾಯಾತ್ರೆಯಾಗಿ ಬೆಳೆಯಿತು. 1958ರಿಂದ ರಾಜ್ಕುಮಾರ್ ಅವರ ಸಿನಿಮಾ ಪಯಣ ಇನ್ನಷ್ಟು ವೇಗ ಪಡೆದುಕೊಳ್ಳುತ್ತದೆ ಮತ್ತು ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂತಹ ಕನ್ನಡ ಸಿನಿಮಾ ಇತಿಹಾಸದ ಅಪರೂಪದ ಮಾಹಿತಿಗಾಗಿ ಆವಿಷ್ಕಾರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.